ರೈತರಿಗೆ ಸಂಬಂಧಪಟ್ಟಂತ ಹಕ್ಕೊತ್ತಾಯಗಳನ್ನ ರಾಜ್ಯ ಸರ್ಕಾರಕ್ಕೆ ಸುಮಾರು ಒಂದು 15 ದಿವಸದ ಮೊದಲು, ಬಜೆಟ್ಗಿಂತ 15 ದಿವಸದ ಮೊದಲು ಬಜೆಟ್ ಸೆಷನ್ಗೆ ರೈತ ಸಮುದಾಯವನ್ನು ಕರೆದಾಗ ಕೊಡುವಂಥದ್ದು ಸಂಪ್ರದಾಯ ಆಗಿತ್ತು. ಆದರೆ ಈ ಸರಿ ವಿಸ್ತೃತವಾದ ಒಂದು ಕಮಿಟಿಯನ್ನ ಮಾಡಿ, ನಾನು ಆಗ್ಲೇ ಹೇಳಿದಾಗೆ ಅಲ್ಪಕಾಲೀನ, ದೀರ್ಘಕಾಲೀನ ಮತ್ತೆ ಮಧ್ಯಕಾಲೀನವಾಗಿ ಏನೇನೆಲ್ಲ ಮಾಡಬಹುದು ಅನ್ನೋ ವಿಚಾರಗಳನ್ನ ತುಂಬಾ ಸ್ಪಷ್ಟವಾಗಿ ನಮೂದನೆ ಮಾಡಿ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ನಾವು ಮಾಡಿದ್ವಿ. 10ನೇ ತಾರೀಕು ನೇರವಾಗಿ ದೊಡ್ಡ ಮಟ್ಟದ ಒಂದು ರಾಜ್ಯ ಮಟ್ಟದ ಸಭೆಯನ್ನ ಮಾಡಿ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಇದನ್ನ ನೀಡಲಾಯಿತು. ಜೊತೆಗೆ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಮುಖಾಂತರ ಪ್ರತಿಯೊಬ್ಬ ರೈತರ ಒತ್ತಾಯಗಳನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಇದರಲ್ಲಿ ರೈತರು ಇವತ್ತು ಏನಾಗಿದೆ, ಸಾಮಾಜಿಕ ಸ್ತರದಲ್ಲಿ ನೋಡುವವರಿಗೆ ತುಂಬಾ ಇಳಿತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಪ್ರಮುಖವಾದ ಬದಲಾವಣೆಯನ್ನ ತಾವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ರೈತರ ಮಕ್ಕಳಿಗೆ ಏಳು ಸಿಗ್ತಾ ಇಲ್ಲ. ಇದು ಮೇಲ್ನೋಟಕ್ಕೆ ಸ್ವಲ್ಪ ಇದಾಗಿ ಕಾಣಿಸ್ಬೋದಾದ್ರೂ ತುಂಬಾ ಗಂಭೀರವಾದ ಸಾಮಾಜಿಕ ಸಮಸ್ಯೆ. ಯಾಕೆ ಇದಾಗ್ತಾ ಇದೆ ಅಂತಂದ್ರೆ, ಇಡೀ ರೈತ ಕುಲ ಒಂದು ಕಾಲದಲ್ಲಿ ಸಾಮಾಜಿಕ ಸ್ತರದಲ್ಲಿ ಅತ್ಯುತ್ತಮವಾದ ಎತ್ತರದಲ್ಲಿತ್ತು. ಇವತ್ತು ಸಾಮಾಜಿಕ ಸ್ತರದಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಕುಸಿತ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ರೈತಾಪಿ ಕುಟುಂಬ ಏನು ಒಕ್ಕಲನ್ನೇ ನಂಬ್ಕೊಂಡಿರುವಂತಹ ರೈತರ ಮಕ್ಕಳುಗಳಿಗೆ ಏಳು ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಒಂದು ಪ್ರಸ್ತಾಪವನ್ನ ಮಾಡಿದ್ದೇವೆ. ಯಾವ ಹೆಣ್ಣು ಮಗು ರೈತರ ಮಕ್ಕಳನ್ನ ಮದುವೆ ಆಗ್ತಾರೋ ಅವರಿಗೆ 5 ಲಕ್ಷ ಪ್ರೋತ್ಸಾಹ ಧನವನ್ನ ನೀಡಬೇಕು. ಜೊತೆಗೆ ಈಗ ಮುದ್ರಾ ಸ್ಕೀಮ್ ಇದೆ ಆಲ್ರೆಡಿ. ಆ ಮುದ್ರಾ ಸ್ಕೀಮ್ ಅನ್ನ ಈ ರೈತ ಕುಟುಂಬಕ್ಕೆ ಸೀಮಿತವಾಗಿರ್ಬೇಕು. ಅದರಲ್ಲೂ 20 ಲಕ್ಷ ರೂಪಾಯಿವರೆಗೆ ಕೃಷಿ ಅಲೈಡ್ ಆಕ್ಟಿವಿಟೀಸ್, ನಾವು ಬೇರೆದಕ್ಕೆ ಹೇಳ್ತಿಲ್ಲ, ಕೃಷಿ ಮತ್ತೆ ಅದರ ಸುತ್ತಮುತ್ತ ಇರುವಂತ ಏನ್ ಚಟುವಟಿಕೆಗಳಿದೆ ಆ ಚಟುವಟಿಕೆಗಳಿಗೆ ಸುಮಾರು 20 ಲಕ್ಷ ರೂಪಾಯಿಗಳ ಸಹಾಯಧನವನ್ನ ಕೊಡೋದ್ರ ಮುಖಾಂತರವಾಗಿ ಒಂದು ಕೃಷಿ ಚಟುವಟಿಕೆಯನ್ನು ವಿಸ್ತಾರ ಮಾಡುವಂಥದ್ದು, ಅವರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡುವಂಥದ್ದು, ಮತ್ತೆ ಕೃಷಿಗೆ ಪುನಃ ವಾಪಸ್ಸು ಯುವಕರನ್ನ ಕರೆತರುವಂತ ಕೆಲಸಕ್ಕೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಕೈ ಹಾಕಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅದನ್ನ ಪ್ರಮುಖವಾದ ಒತ್ತಾಯವಾಗಿ ಸಹ ನಾವು ಈ ಬಜೆಟ್ ಒತ್ತಾಯಗಳಲ್ಲಿ ನಾವು ಸೇರಿಸಿದ್ದೇವೆ. ತದನಂತರ ಈಗ ಸುಮಾರು ವಿಚಾರಗಳನ್ನ ಇದರಲ್ಲಿ ಹೇಳಿದ್ದೇವೆ. ಅದರಲ್ಲಿ MSP ಒಂದು, ಯಾಕೆಂದ್ರೆ ರೈತ ಸಂಘ ಹುಟ್ಟಿದ ದಿವಸಗಳಿಂದನೂ ನಾವು ಹೇಳ್ತಾ ಇರುವಂತದ್ದು ನಮ್ಗೆ ಬೆಲೆ ಸಿಗ್ತಾ ಇಲ್ಲ ಅಂತೇಳಿ. ನಾವೇನು ಎಕ್ಸ್ಪೆಕ್ಟ್ ಮಾಡಿದೀವೋ ಅಥವಾ ನಮ್ಗೆ ಏನ್ ಖರ್ಚು ಬರುತ್ತೋ ನೋಡಿ, ಮುಖ್ಯವಾಗಿ ಸ್ವಾಮಿನಾಥನ್ಗೆ MS ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಸಿಕ್ಕಿದೆ. ಅದು ತುಂಬಾ ಸಂತೋಷದ ವಿಚಾರ, ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಸ್ವಾಮಿನಾಥನ್ ಆಯೋಗದ ವರದಿ ಸರ್ಕಾರ ಏನ್ ಗಮನ ಕೊಟ್ಟಿದೆ, C2 + 50% ನಾವು ಕೇಳಿರೋದು. ಆ C2 + 50% ಇವತ್ತವರೆಗೂ ರೈತರಿಗೆ ಸಿಕ್ಕಿಲ್ಲ. ನಾವು ಇವತ್ತವರೆಗೂ ನಾವು ಬೆಳೆದಂತ ಬೆಳೆ ನಾವೇನ್ ಮಾರಾಟ ಆಗ್ಬೇಕಾಗಿತ್ತು ಅದು 25% ನಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೀವಿ. 75% ದುಡ್ಡು ನಮಗೆ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ರಾಜ್ಯ ರೈತ ಸಂಘ ಒಂದು ಆಯೋಗವನ್ನ ನೇಮಕ ಮಾಡಿತ್ತು. ಆಯೋಗದ ವರದಿ ಬಂದಿದೆ. ಆಯೋಗದ ವರದಿಯನ್ನ ನಾವು ಸರ್ಕಾರದ ಜೊತೆ ಹಲವಾರು ಬಾರಿ ಡಿಸ್ಕಸ್ ಮಾಡಿದೀವಿ. ಕೇವಲ 11,000 ಕೋಟಿ ಆವರ್ತ ನಿಧಿಯನ್ನ ಇಟ್ಟರೆ ಪ್ರತಿ ವರ್ಷ ಸುಮಾರು 23 ಬೆಳೆಗಳಿಗೆ ನಾವು MSP ಅನ್ನ ಕೊಡಬಹುದು. ಅಟ್ಲೀಸ್ಟ್ ಮಿನಿಮಮ್, ನಾನು ಹೇಳ್ತಾ ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಕೊಡಬಹುದು. ಯಾವುದೇ ಬೆಳೆಗಳಿಗೆ ಯಾವ ತರದಲ್ಲಿ ಕೊಡಬಹುದು ಅನ್ನೋದಕ್ಕೂ ಸಹ ನಾವು ಐಡೆಂಟಿಫೈ ಮಾಡಿದೀವಿ. ಮುಖ್ಯವಾಗಿ ಈಗ ಡಿಫರೆನ್ಸ್ ಆಫ್ ರೇಟ್ ಕೊಡಬಹುದು. ಈಗ ಭತ್ತಕ್ಕೆ 2,200 ರೂಪಾಯಿ ಕೊಡಬೇಕು ಅಂತ ಅನ್ಕೊಳ್ಳೋಣ. ಮಾರ್ಕೆಟ್ ಅಲ್ಲಿ 2,000 ರೂಪಾಯಿಗೆ ಹೋಗ್ತಾ ಇದೆ, 200 ರೂಪಾಯಿ ಡಿಫರೆನ್ಸ್ ರೇಟ್. ಆ 200 ರೂಪಾಯಿ ಡಿಫರೆನ್ಸ್ ರೇಟ್ ಕೊಟ್ಟರೆ ಸಾಕು, ಪೂರ್ತಿ ಅಮೌಂಟ್ ಕೊಡಬೇಕಾಗಿಲ್ಲ. ಈ ನಿಟ್ಟಿನಲ್ಲಿ ಆಲೋಚನೆಯನ್ನ ಸರ್ಕಾರ ಶುರು ಮಾಡಬೇಕು ಅನ್ನೋ ದೃಷ್ಟಿಯಿಂದ MSP ಅನ್ನ ಒಂದು ಆವರ್ತ ನಿಧಿಯನ್ನ ಇಡಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಮತ್ತೆ ಇದನ್ನ ಕಾನೂನಾತ್ಮಕವಾಗಿ ಮಾಡಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಕಾನೂನು ಇಲ್ಲದೆ ಹೋದ್ರೆ ಯಾವುದೇ ಅಧಿಕಾರಿ ಆಗಲಿ ಮತ್ತೊಬ್ಬ ಆಗಲಿ ಅದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹಾಗಾಗಿ ಇದನ್ನ MSP ಅನ್ನ ಕಾನೂನುಕರಣಗೊಳಿಸಬೇಕು ಅನ್ನುವಂಥದ್ದು ನ್ಯಾಷನಲ್ ಮಟ್ಟದಲ್ಲಿ ಚಳವಳಿ ನಡೀತಾ ಇದೆ. ಈ ಚಳವಳಿಗೂ ಸಹ ತುಂಬಾ ತೀವ್ರ ಸ್ವರೂಪ ತಗೋತಾ ಇದೆ ಇವತ್ತಿಂದ. ಯಾಕಂದ್ರೆ ನಾವು 1 ವರ್ಷದಿಂದ ಮೊದಲು ಚಳವಳಿ ಮಾಡೋದ್ರಿಂದನೂ ಪುನಃ ಇಲ್ಲಿವರೆಗೂ ಹಲವಾರು ಚಳವಳಿಗಳ ಮುಖಾಂತರ ಹೇಳಿದ್ರು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಆ ಕಡೆ ಗಮನ ಹರಿಸದೇ ಇರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಈಗ ಬೀದಿಗಿಳಿಯುವಂತ ಕೆಲಸ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರ MSP ವಿಚಾರವಾಗಿ ಯೋಚನೆ ಮಾಡಬೇಕು.
ಎರಡನೇದಾಗಿ ಈಗ ಪಿ ಡಿ ಎಸ್ ಸಿಸ್ಟಮ್ ಅಲ್ಲಿ ತಮ್ಗೆಲ್ಲ ಗೊತ್ತಿರೋ ಹಾಗೆ 5 ಕೆಜಿ ಅಕ್ಕಿ ಮತ್ತೆ 5 ಕೆಜಿ ಅಕ್ಕಿ, ಇನ್ನು 5 ಕೆಜಿ ಆಹಾರ ಧಾನ್ಯಗಳು ಅಥವಾ ಡೈರೆಕ್ಟ್ ಆಗಿ ಡಿಪಿಟಿ ಮುಖಾಂತರ ಈ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಅಕ್ಕಿ ಇಲ್ಲ ಅಂತ ಹೇಳಿ. ಅದಕ್ಕೆ ನಾವು ವಿಸ್ತೃತವಾದ ಒಂದು ವರದಿಯನ್ನ ರೆಡಿ ಮಾಡಿ ಸರ್ಕಾರದ ಗಮನಕ್ಕೆ ತಗೊಬಂದಿದ್ವಿ. ಕೃಷಿ ಮಂತ್ರಿ ಜೊತೆನೆ ಖುದ್ದಾಗಿ ನಾನು ಇದ್ದೆ, ಬಡಗಲ್ಪುರ ನಾಗೇಂದ್ರ ಅವರು ಇದ್ರು, ಅಧ್ಯಕ್ಷರಿದ್ರು, ಮತ್ತೆ ನಮ್ಮ ಕವಿತಾ ಕುರಗಟ್ಟಿ ಅವರು, ನಮ್ಮ MLA ಅವರಾದಂತಹ ದರ್ಶನ್ ಪುಟ್ಟಣ್ಣಿ ಅವರು ಎಲ್ಲರೂ ಸೇರಿ ಒಂದು ವರದಿಯನ್ನ ಕೊಟ್ವಿ. ಈಗ 9,600 ಕೋಟಿ ರೂಪಾಯಿ ಈಗ ಟೋಟಲ್ ಆಗಿ ಖರ್ಚಾಗ್ತಾ ಇದೆ. ಈ 9,600 ಕೋಟಿ ಬೇಕಾಗಿಲ್ಲ. 5 ಕೆಜಿ ಅಕ್ಕಿ, ಇನ್ನು 5 ಕೆಜಿಯನ್ನ ಧಾನ್ಯಗಳು, ಈಗ ನಾವು ಜೋಳ, ರಾಗಿ, ಆಯಾ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಜೋಳ, ರಾಗಿಗಳ ಅವಶ್ಯಕತೆ ಇದೆ. ಅದನ್ನು ಸಹ ಇದರಲ್ಲಿ ಮಿಕ್ಸ್ ಮಾಡಿದ್ರೆ ಪೌಷ್ಟಿಕಾಂಶ ಸಿಗುತ್ತೆ. ಜೊತೆಗೆ 1 ಲೀಟರ್ ಎಣ್ಣೆ. ಇದನ್ನ ಮಾಡಿದ್ರೆ ಸರ್ಕಾರಕ್ಕೆ ಬರುವಂತ ಖರ್ಚೇನಿದೆ ಅದು MSP ರೇಟ್ ಅಂತ ತಗೊಂಡ್ರೆ, ನಾನು ಹೇಳ್ತಾ ಇರೋದು MSP ರೇಟಿಯಲ್ಲಿ ಜೋಳ, ರಾಗಿ ಮತ್ತೆ ಎಣ್ಣೆ, ಬೇಳೆ ಮತ್ತೆ ಎಣ್ಣೆ ಇಷ್ಟನ್ನ ತಗೊಂಡ್ರು ಸಹ ಓವರ್ ಆಲ್ ನಮ್ಮ ಬಜೆಟ್ ನಲ್ಲಿ 7,600 ಕೋಟಿ ರೂಪಾಯಿ ಮುಗಿದೋಗುತ್ತೆ. ಅಂದ್ರೆ ಸರ್ಕಾರಕ್ಕೆ ಇನ್ನ 2,000 ಕೋಟಿ ಉಳಿಯುವಂತ ಯೋಜನೆ, ಜೊತೆಗೆ ಬರೀ ಅಕ್ಕಿ ಅಂತಂತೆ ಪೌಷ್ಟಿಕಾಂಶಗಳು ಸಿಗುವಂತ ಒಂದು ಯೋಜನೆಯನ್ನ ನಾವು ಸರ್ಕಾರ ಕೊಟ್ಟಿದ್ದೀವಿ. ಅದನ್ನು ಸಹ ನಾವು ಈ ಬಜೆಟ್ ನ 25ರಲ್ಲಿ ಹಾಕೊಂಡಿದ್ವಿ. ಇಡೀ ಒಂದು ಬರೀ ಅಕ್ಕಿಯನ್ನು ಕೊಡುವಂತದ್ದಲ್ಲ, ವೇರಿಯಸ್ ಎಲ್ಲ ಐಟಮ್ಗಳನ್ನ, ಆಯಾ ಪ್ರದೇಶದಲ್ಲಿ ತಿನ್ನುವಂತ ಐಟಮ್ಗಳನ್ನ ಸೇರಿಸಿ ಅದನ್ನ MSP ಬೆಲೆ ಕೊಂಡ್ಕೊಂಡ್ರೆ ಈ ಕಡೆ ರೈತರಿಗೂ ಅನುಕೂಲ ಆಗುತ್ತೆ. ಜೊತೆಗೆ ಓವರ್ ಆಲ್ ಪೌಷ್ಟಿಕಾಂಶನ ಬೆಳೆಯುತ್ತೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅದನ್ನು ಸಹ ನಾವು 75ರಲ್ಲಿ ಸೇರಿಸಿದ್ವಿ. ಜೊತೆಗೆ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ನೋಡಿ, ಬರ, ತೀವ್ರವಾದ ಬರ ಇದೆ ಈ ವರ್ಷ. ಆಮೇಲೆ ಕರ್ನಾಟಕ ಬರ ಪೀಡಿತ ಪ್ರದೇಶಗಳಲ್ಲಿ ಇಡೀ ದೇಶದಲ್ಲಿ 2. ಪ್ರತಿ ವರ್ಷ ಮರಳುಗಾಡಿನ ಪ್ರದೇಶ ಇನ್ಕ್ರೀಸ್ ಆಗ್ತಾ ಇದೆ. ಈ ಸರಿ 2.9% ಬಂದಿದೆ. ತುಂಬಾ ಆತಂಕಕಾರಿಯಾದಂತ ವಿಚಾರ. ಪ್ರತಿ ವರ್ಷ ಮರಳುಗಾಡಿ ಇನ್ಕ್ರೀಸ್ ಆಗ್ತಾ ಇದೆ. ಆ ಮರಳುಗಾಡಿ ಇನ್ಕ್ರೀಸ್ ಆಗುವಂತದ್ದು ತುಂಬಾ ದೊಡ್ಡ ಮಟ್ಟದ ಫೆನಾಮಿನಾ. ಜಿಯಾಲಜಿಕಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನ ಬೀರುತ್ತೆ. ಋತುಮಾನಗಳ ವ್ಯತ್ಯಾಸ ಆಗ್ತವೆ. ಈ ನಿಟ್ಟಿನಲ್ಲಿ ಮರಳುಗಳನ್ನ ತಡೆಯೋದಕ್ಕೆ ಏನೇನ್ ಮಾಡಬೇಕು, ಆ ಬರಗಾಲವನ್ನ ತಡೆಯೋದಕ್ಕೆ ಏನ್ ಮಾಡಬೇಕು ಅಂತ ಅಂಶಗಳನ್ನು ಸಹ ನಾವಿಲ್ಲಿ ತುಂಬಾ ಸ್ಪಷ್ಟವಾಗಿ ಸರ್ಕಾರ ಕೊಟ್ಟಿದೆ. ಏನೇನ್ ಮಾಡಬಹುದು ಬರಗಾಲ ತಡೆಯೋದಕ್ಕೆ ಅನ್ನುವಂತ ಅಂಶಗಳು ಇದರಲ್ಲಿ ತುಂಬಾ ಸ್ಪಷ್ಟವಾಗಿ ನಾವು ಕೊಟ್ಟಿದ್ದೀವಿ. ಈ ತರದ ಇನ್ನು ಇರಿಗೇಷನ್ ಸಂಬಂಧಪಟ್ಟಿದ್ದು, ಈಗ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಇತರ ಪ್ರದೇಶಗಳಲ್ಲಿ ಈಗ ವೇಸ್ಟ್ ವಾಟರ್ನ ಫಿಲ್ಟರ್ ಮಾಡಿ 2 ಫಿಲ್ಟರ್ ಮಾಡಿ ಕೊಡ್ತಾ ಇದ್ದಾರೆ. 3ನೇ ಫಿಲ್ಟರ್ ಬೇಕು ಅನ್ನುವಂಥದ್ದು ಅಲ್ಲಿನ ಒತ್ತಡ. ಯಾಕಂದ್ರೆ ಈಗಲೂ ಸಹ 2 ಸಲ ಫಿಲ್ಟರ್ ಮಾಡಿದ್ಮೇಲೂ ಒಂದಷ್ಟು ಹಂಗೆ ಹೋಗ್ತಾ ಇದೆ. ಅದನ್ನ 3ನೇ ಸರಿ ಫಿಲ್ಟರ್ ಮಾಡಬೇಕು ಅನ್ನುವಂಥದ್ದು. ಈಗ ಪೂರ್ಣ ಪ್ರಮಾಣದಲ್ಲಿ ಈ ಕಡೆ ಭಾಗದಲ್ಲಿ ಇರುವಂತಹ ಹಲವಾರು ರೈತರ ನೀರಾವರಿ ಸಮಸ್ಯೆಗಳು, ಕಬಿನಿಗೆ ಸಂಬಂಧಪಟ್ಟಂಗಿರ್ಬೋದು, ಕಾವೇರಿಗೆ ಸಂಬಂಧಪಟ್ಟಂಗಿರ್ಬೋದು, ಈ ತರದ ಏನೇನು ಸಮಸ್ಯೆಗಳಿವೆ, ಎಲ್ಲಾ ಸಮಸ್ಯೆಗಳು ನೀರಾವರಿಗೆ ಸಂಬಂಧಪಟ್ಟಂತ ಏನೇ ಕೆಲಸ ಮಾಡಬೇಕು ಅನ್ನೋದ್ರ ನೀಲಿನಕ್ಷೆನೂ ಸಹ ನಾವು ಸ್ಪಷ್ಟವಾಗಿ ಕೊಟ್ಟಿದ್ದೇವೆ. ತುಂಬಾ ವಿವರವಾಗಿ ಏನು ಇಲ್ಲಿ ಕೊಡಕ್ಕಾಗಿಲ್ಲ. ಇನ್ನೂ ಒಂದಷ್ಟು ವಿಚಾರಗಳನ್ನ, ಇಡೀ ರಾಜ್ಯದ ವಿಚಾರಗಳನ್ನ ನಾವು ಪ್ರಿಂಟ್ ಹಾಕಿ ಅವರಿಗೆ ತುಂಬಾ ಸ್ಪಷ್ಟವಾಗಿ ಕೊಟ್ಟಿದ್ದೇವೆ.